ಬ್ರೇಕ್ ಇಲ್ಲ ಬ್ರೇಕ್ ಇಲ್ಲ ಬ್ರೇಕ್ ಇಲ್ಲ ಅಕ್ಕ ಬ್ರೇಕ್ ಇಲ್ಲ ಅಂತಂದ್ರು ಬತ್ತವ್ರೆ. ನಿಮ್ಮ ಅಮ್ಮನ ಕೋಣೆ ಹೆಂಗ ಗಾಡಿ ಹೆಂಗ್ ಹೊಡ್ದೈತೆ ಅಂದ್ರೆ ಕೀ ಇಲ್ಲ ಐತೆ, ಇಲ್ಲಿ ಕೀನೇ ಇಲ್ಲ ಆದ್ರೂ ಹೋಗ್ತೈತೆ. ನನಗೆ ನಂಬುಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಅಂಜನೇಯ ಕಾಪಾಡಪ್ಪ, ಈ ಗಾಡಿ ಮೊದ್ಲೇ ಬ್ರೇಕ್ ಇಲ್ಲ. ಯಾರ ಆಮೇಲೆ ತುಂಬಾ ತೊಂದ್ರೆ ಆಗುತ್ತೆ. 25 ಕಿಲೋಮೀಟರ್ ಹೋಗ್ಬೇಕಿದ್ರಲ್ಲಿ ಆಗುತ್ತಾ? ಕಷ್ಟ ಕಣಪ್ಪ. ಈ ಗಾಡಿಲಿ 25 ಕಿಲೋಮೀಟರ್ ಹೋಗ್ಬೇಕು. ಇದ್ ನೋಡಿದ್ರೆ 20 ಮೇಲೆ ಹೋಯ್ತಾ ಇಲ್ಲ. ಸ್ಪೀಡ್ ಆಗಿ ಹೋಗೋಣಂದ್ರೆ ಬ್ರೇಕ್ ಇಲ್ಲ, ಸ್ಪೀಡ್ ಆಗಿ ಹೋಗಕ್ಕೂ ಆಯ್ತಾ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ರೋಡ್ ಗಾಡಿ ಎಷ್ಟು ಖಾಲಿ ಐತೆ, ಹೋಗೋಣ ಅಂದ್ರೆ ಗಾಡಿ ಹೋಯ್ತಾ ಇಲ್ಲ. ಫುಲ್ ಕೊಟ್ಟಿದೀನಿ ಆದ್ರೂ ಹೋಯ್ತಾ ಇಲ್ಲ. ಹೋದ್ರೆ ಕಂಟ್ರೋಲ್ ಮಾಡಕ್ಕೂ ಆಗಲ್ಲ, ಬ್ರೇಕೇ ಇಲ್ಲ. ದೇವ್ರೇ ಗಾಡಿಲಿ ಫುಲ್ ವೈಬ್ರೇಷನ್, ಎಲ್ಲಾ ಕಡೆ ಅಲ್ಲಾಡ್ತೈತೆ. ದೇವ್ರೇ ನನ್ ಗಾಡಿಲಿ ಕಂಫರ್ಟಬಲ್ ಬರತ್ತರ ನಿಮ್ ಗಾಡಿ ಬರಕ್ ಆಯ್ತದ. ನನ್ ಹಿಂದೆ ಕೂತಿರೋರು ಎಷ್ಟು ಆರಾಮಾಗಿ ಕೂತಾರ ನೋಡ್ರಿ. ನಿಮ್ಗೆ ಕೇಳ್ರಿ, ಹಿಂದೆ ಕೂತಿರೋರು ಸೀಟ್ ಐತೇನ್ರಿ ಕುತ್ಕೊಳಕ್ಕೆ? ಯಾವ ಗಾಡಿ ಯಾವ ಗಾಡಿ ಕಂಪೇರ್ ಮಾಡ್ತೀರಾ? ಈ ಗಾಡಿ ಚಿನ್ನ, ಇದು ಚಿನ್ನ ಬೇಕಾದ್ರೆ ಸಿಕ್ಬಿಡುತ್ತೆ, ಈ ಗಾಡಿ ಸಿಗಲ್ಲ. ಈ ತರ ಕುತ್ಕೊಂತೀರ, ನಂತರ ಕುತ್ಕೊಳ್ಳಿ ನೋಡೋಣ ಆಯ್ತದ? ಓಕೆ ಫ್ರೆಂಡ್ ಬಾಯ್. ಈ ಗಾಡಿನ ಬೀಟ್ ಮಾಡಕ್ ಆಗಲ್ಲ, ಅವರು ಮೀಟರ್ ಬೇಕು ಈ ಗಾಡಿ ಬೀಟ್ ಮಾಡಕ್ಕೆ. A few moments later. ನನ್ಕಿಂತ ಮುಂದೆ ಹೋಗ್ಬಿಟ್ಟಾರ ಇವರು. ಫುಲ್ ಕೊಟ್ಟಿದ್ದೆ ಕಡೆ ಹೋಗಕ್ಕೆ ಆಯ್ತಾ ಇಲ್ಲ. ಹೋಗು 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 ದುಗ್ಗು. ನುಗ್ಲಿ ಬನಾನ. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು. ಇವತ್ತು ಈ ಗಾಡಿ ಎತ್ಕೊಂಡು ಒಳ್ಳೆ ಮಜಾ ಮಾಡೋಣ. ಹತ್ತಾನೆ ಇಲ್ಲ ಗುರು, ತಳ್ಕೊಂಡೇ ಹೋಗ್ತಾ ಇದೀನಿ. ಹತ್ತಾನೆ ಇಲ್ಲ ಹೋಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹತ್ತುತ್ತಾ ಇಲ್ಲ. ನೀವ್ ಎಂಟಿ ಇಟ್ಕೊಂಡೆ ಇವೆಲ್ಲ ಮಾಡ್ಬಾರ್ದು ಅಂದ್ರೆ ನೋಡ್ರಿ, ಇಲ್ಲಿ ಮಹಾಪುರುಷನ ಎಕ್ಸೆಲ್ ಇಟ್ಕೊಂಡು ಈ ಬೆಟ್ಟನೇ ಹತ್ತಿಸ್ಬಿಟ್ಟ, ಹಚ್ಚೇ ಊಟ. ಹೆಂಗೆ ನಾವ್ ಹೆಂಗೆ ಎಕ್ಸೆಲ್ ಮಜಾ ಮಾಡಕ್ಕೆ ಯಾವ ಗಾಡಿ ಆದ್ರೇನು, ಮಜಾ ಮಾಡೋ ಮನ್ಸಿರ್ಬೇಕಷ್ಟೇ. ಅದೇನು ಮಾತು, ಅಬ್ಬಾ ಜೀವನ ಪಾವನ ಆಗೋಯ್ತು ಸರ್.